ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಗುಹೇಶ್ವರವೆಂಬ ಲಿಂಗವು ನಿರಾಕಾರವಾದ ಬಯಲು, ಅದು ಸಾಕಾರವಾಗಿ ಎನ್ನ ಕರಸ್ಥಲಕ್ಕೆ ಬಂದೊಡೆ, ಹೇಳಲೆಮ್ಮೆ ಕೇಳಲೆಮ್ಮೆ ಅಂತ ಹೇಳಿ ಒಂದು ಸುಂದರವಾದಂಥ ವಚನವನ್ನು ಶೂನ್ಯ ಸಿಂಹಾಸನಾಧೀಶ್ವರರಾದಂತಹ ಪರಮಪೂಜ್ಯ ಶ್ರೀ ಅಲ್ಲಮಪ್ರಭುದೇವರು ಹೇಳ್ತಾರೆ. ಅಲ್ಲಮಪ್ರಭುದೇವರು ಗೊಗ್ಗಯ್ಯ ಅನ್ನುವಂತಹ ರೈತನಿಗೆ ಅವನ ಹೊಲದಲ್ಲಿ ಅವ ಬಿತ್ತುವಾಗ ಅಲ್ಲಿ ತಮ್ಮ ಕೋಲನ್ನು ಊರಿ ಅವನಿಗೆ ಆತ್ಮ ಸಾಕ್ಷಾತ್ಕಾರವನ್ನು ಮೂಡಿಸ್ತಾರೆ. ಆತ್ಮ ಸಾಕ್ಷಾತ್ಕಾರವನ್ನು ಮೂಡಿಸಿ ತೋಟದೊಳಗೆ ಅಪರೂಪವಾಗಿ ಕೃಷಿ ಮಾಡುವುದನ್ನು ನೋಡ್ತಾರೆ. ಆ ವ್ಯಕ್ತಿ ಅವ ತೋಟದೊಳಗೆ ಕೆಲಸ ಮಾಡೋದನ್ನು ನೋಡಿ ಅಲ್ಲಿ ಅವ್ರು ಏನು ಹೇಳ್ತಾರಂದ್ರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭವದ ಭ್ರಾಂತಿಯ ಬೇರ ಅಂತ ಹೇಳ್ತಾರೆ. ಆವಾಗ ಆ ಹೊರಗಿನ ಹೊಲವನ್ನು ಎಷ್ಟು ಸ್ವಚ್ಛವಾಗಿ ನಾವು ಅದನ್ನು ಫಲವತ್ತಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇವೋ, ಹಂಗೆ ನಮ್ಮ ಮನಸ್ಸನ್ನು ಒಂದು ತೋಟವನ್ನಾಗಿ ಮಾಡು. ನಾವೇನು ಮಾಡಬೇಕಂದ್ರೆ ನಮ್ಮ ದೇಹವನ್ನು ಶರೀರವನ್ನು ತೋಟ ಮಾಡಬೇಕು, ಮನಸ್ಸನ್ನು ಗುದ್ದಲಿ ಮಾಡಬೇಕು. ಅದರಿಂದ ಅಜ್ಞಾನ ಅನ್ನುವಂಥ ಕಳೆಯನ್ನು ಕೀಳಬೇಕು, ಕಸವನ್ನು ಅಂತೇಳಿ ಹೇಳಿ ಅಲ್ಲಿಂದ ಅವ್ರು ಏನು ಮಾಡ್ತಾರಂದ್ರೆ ಮುಂದೆ ಮತ್ತೆ ಸಂಚಾರ ಮಾಡ್ಕೋತ ಹೋಗ್ತಾರೆ. ಸಂಚಾರ ಮಾಡ್ಕೋತ ಹೋಗಿ ಅಲ್ಲೊಂದು ಗುಹೆ ಬೆಟ್ಟಕ್ಕೈತಿ, ಸೂಜಿಗದ ಗುಹೆ ಅಂಥೇಳಿ. ಆ ಗುಹೆ ಸಣ್ಣದ ಬಾಗಿಲಿರ್ತೈತಿ, ಎಲ್ಲ ಕಳ್ಳಿ ಮುಳ್ಳ ಬೆಳೆದಿರ್ತೈತಿ. ಅದರೊಳಗೆ ಹೋಗ್ಬೇಕು ಅನ್ನಿಸ್ತೈತಿ ಅಲ್ಲಮ ಪ್ರಭುದೇವರಿಗೆ. ಅವರು ಒಳಗೆ ಹೊಕ್ಕಾರ, ಒಳಗೆ ಅಖಂಡವಾದಂಥ ಬೆಳಕು ಕಾಣಕ್ಕೆ ಚಾಲು ಮಾಡ್ತೈತಿ. ಒಂದು ಸಣ್ಣದಾದಂಥ ಓಂಕಾರನಾದ ಕೇಳಕ್ಕೆ ಚಾಲು ಮಾಡ್ತೈತಿ. ಮತ್ತಷ್ಟು ಕುತೂಹಲ ಆಗಿ ಒಳಗೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಒಂದು ಕಲ್ಲಿನ ಮಂಟಪದ ಮೇಲೆ ಒಬ್ಬ ಮಹಾಯೋಗಿ ತದೇಕ ಚಿತ್ತದಿಂದ ಇಷ್ಟಲಿಂಗವನ್ನು ಕೈಯೊಳಗೆ ಹಿಡ್ಕೊಂಡು ದೃಷ್ಟಿಯೋಗದೊಳಗೆ ತಲ್ಲೀನನಾಗಿದ್ದಾನ. ಆ ಮಹಾಯೋಗಿ ಬ್ಯಾರಿ ಯಾರೂ ಅಲ್ಲ, ಪಟ್ಟದ ಕಲ್ಲಿನ ಅರಸನಾಗಿದ್ದಂತಹ ವಸುದೀಶ ಭೂಪಾಲ. ಸಣ್ಣ ವಯಸ್ಸಿನೊಳಗನ ವೈರಾಗ್ಯವನ್ನು ತಾಳಿ ಅವ ಏನು ಮಾಡಿರ್ತಾನಂದ್ರೆ ಸಾಧನೆ ಒಳಗೆ ತೊಡಗಿರ್ತಾನೆ. ಆ ರಾಜನ ಅನಿಮಿಷ ಆರ್ಯ ಅಂತ ಕರೀತಾರೆ, ಅಥವಾ ಅನಿಮಿಷ ಯೋಗಿ ಅಂತಲೂ ಕರೀತಾರೆ. ಆ ಯೋಗಿಯನ್ನು ನೋಡಿದ ಕೂಡಲೇ ಅಲ್ಲಮ ಪ್ರಭುದೇವರು ಅವರಿಗೆ ಸಾಷ್ಟಾಂಗವೆರಗಿ ಬಿಡ್ತಾರೆ ನೋಡ್ರಿ. ಸಾಷ್ಟಾಂಗವೆರಗಿ ಏನು ಮಾಡ್ತಾರಂದ್ರೆ, ನನಗೂ ಸಹಿತ ಆ ಇಷ್ಟಲಿಂಗವನ್ನು ನೀಡಿ ಅನುಗ್ರಹಿಸಬೇಕು ಅಂಥೇಳಿ ಅವರು ಕೇಳಿಕೊಳ್ತಾರೆ. ಆವಾಗ ಹಸ್ತ ಮಸ್ತಕ ಸಂಯೋಗ ಮಾಡಿ ಆ ಅಲ್ಲಮ ಪ್ರಭುದೇವರಿಗೆ ಅನಿಮಿಷ ಯೋಗಿಗಳು ಅವರಿಗೆ ಚಿನ್ಮಯ ದೀಕ್ಷೆಯನ್ನು ಅನುಗ್ರಹ ಮಾಡ್ತಾರೆ. ಆವಾಗ ಹೇಳ್ತಾರೆ ಅವರು, ಗುಹೇಶ್ವರವೆಂಬ ಲಿಂಗವು ನಿರಾಕಾರವಾದ ಬಯಲು, ಅದು ಸಾಕಾರವಾಗಿ ಎನ್ನ ಕರಸ್ಥಲಕ್ಕೆ ಬಂದೊಡೆ, ಹೇಳಲಮ್ಮೆ ಕೇಳಲಮ್ಮೆ ಅಂತ ಹೇಳಿದರು. ಗುಹೇಶ್ವರ ಅನ್ನುವ ಲಿಂಗ ನಿರಾಕಾರಣ ಐತಿ, ಆದರೆ ಗುರುವಿನ ಮುಖಾಂತರವಾಗಿ ಸಾಕಾರ ರೂಪದಿಂದ ನನ್ನ ಕರಸ್ಥಳಕ್ಕೆ ಬಂತು ಅಂದಮೇಲೆ ಅದರ ಬಗ್ಗೆ ಏನು ಹೇಳೋದು ಏನು ಕೇಳೋದು ಅಂತ ಹೇಳ್ಕಾರ
ಭಾಳ ಸುಂದರವಾಗಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಲ್ಲಮ ಪ್ರಭುದೇವರ ಬಗ್ಗೆ ಮೋಳಿಗೆಯ ಮಾರಯ್ಯನವರು ಒಂದು ವಚನವನ್ನು ಬರೀತಾರೆ ನೋಡ್ರಿ. ಏನಂದರೆ, ನೆನಹಿನ ನಿಧಿಯ ನೋಡ, ಎನ್ನ ಅಣುವಿನ ಘನವ ನೋಡ, ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಎನ್ನ ಕಂಗಳ ಮನೆಯ ಮಾಡಿಕೊಂಡಿಪ್ಪ ನಿತ್ಯ ಬೆಳಗಿ, ಎನ್ನ ಧ್ಯಾನದೊಳಗನ ದೃಢವೇ, ಎನ್ನ ಸುಖದೊಳಗನ ಸುಗ್ಗಿಯೇ, ನಿಷ್ಕಳಂಕ ಮಲ್ಲಿಕಾರ್ಜುನ, ನಿಮ್ಮ ಶರಣ ಪ್ರಭುದೇವರ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಅಂತ ಮೂಳಿಗೆಯ ಮಾರಯ್ಯನವರು ಅಲ್ಲಮ ಪ್ರಭುದೇವರನ್ನು ನೋಡಿ ಅಲ್ಲಿ ವಚನವನ್ನು ರಚಿಸ್ತಾರೆ. ನೆನಹಿನ ನಿಧಿಯನ್ನು ನೋಡಿದಂಗಾತು, ನನ್ನ ಅನುಭವದ ಘನವನ್ನು ನೋಡಿದಂಗಾತು, ಎಂಥ ಪುಣ್ಯ ನಂದು, ಎಂಥ ಭಾಗ್ಯ ನಂದು. ಯಾವ ಒಬ್ಬ ಮಹಾದೈವ ಶಕ್ತಿಯ ಬೆಳಕು ನನ್ನ ಕಣ್ಣೊಳಗಿತ್ತು, ಆ ಬೆಳಕನ ಇವರಾಗಿದ್ದಾರೆ. ಯಾವ ಒಂದು ಆ ನಿಷ್ಕಳಂಕ ಮಹಾಶಕ್ತಿಯನ್ನು ಧ್ಯಾನಿಸ್ತಿದ್ದೆ, ಆ ಧ್ಯಾನಿಸುವ ಶಕ್ತಿನ ಇವರದಾರ. ಯಾವ ಒಂದು ಸುಖವನ್ನು ನಾ ಬಯಸ್ತಿದ್ದೆ, ಆ ಸುಖದ ಸುಗ್ಗಿನ ಇವರದಾರ ಅಂತ ಹೇಳಿಕಾರ ಬಹಳ ವಿಶೇಷವಾಗಿ ಅಲ್ಲಮ ಪ್ರಭುದೇವರನ್ನು ಕುರಿತು ಮೋಳಿಗೆಯ ಮಾರಯ್ಯನವರು ಹೇಳ್ತಾರೆ. ಭಾರತೀಯ ಆಧ್ಯಾತ್ಮಿಕ ಶಿಖರ ಶ್ರೇಣಿಗಳೊಳಗೆ ಅಲ್ಲಮ ಪ್ರಭುದೇವರು ಶಿಖರ ಸೂರ್ಯರಿದ್ದಂಗೆ. ಅವರ ಸಾಧನೆ ಸಲ್ಲಿಲಿತ ಸನ್ಮಾರ್ಗದ ಗೌರೀಶಂಕರ ಇದ್ದಂಗೆ. ಬಸವ ಪ್ರಣೀತ ಶೂನ್ಯಪೀಠದ ಪ್ರಥಮ ಪೀಠಾಧ್ಯಕ್ಷ. ಘನಕ್ಕೆ ಘನ ಮಹಿಮ. ಅನುಭವ 14 ಪ್ರಭುವಿನ ಒಂದು ಪರಿಪೂರ್ಣ ಪರಂಜ್ಯೋತಿ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡ ಬಯಲ ಭಂಡಾರ. ಎಲ್ಲ ಯೋಗಗಳ ಒಂದಾಗಿ ಮೂರ್ತಗೊಂಡ ಮಹಂತ. ಶರಣ ಸಂದೋಹದ ನಿತ್ಯ ನಿರಂಜನ ಕಲಶ. ಅಲ್ಲಮ ವೈರಾಗ್ಯದ ವಿಶ್ವಕೋಶ ಅಂತ ಹೇಳ್ಕಾರ ಭಾಳ ಸುಂದರವಾಗಿ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು ಅವರನ್ನು ಕುರಿತು ಬಹಳ ವಿಶೇಷವಾಗಿ ಬರಿತಾರೆ ನೋಡ್ರಿ. ಶಿವಮೊಗ್ಗ ಮಲೆನಾಡಿನ ಮೇಲುಕೋಟೆ ಅಂತ ಕರೆದರು. ವಿರಾಗಿಗಳಾದಂಥ ರಸ ಋಷಿಗಳು, ಕವಿ ಕೋವಿದರು, ನಿಧಿ ನಿಧಾನ, ಹಿಂಗೆ ಅನೇಕ ಮಹಾತ್ಮರು ಆಗಿ ಹೋದರಲ್ಲಿ. ಶಿಕಾರಿಪುರ ತಾಲೂಕಿನೊಳಗೆ ಬರುವಂಥ ಬಳ್ಳಿಯ ಹೂಬಳ್ಳಿನ ಬಳ್ಳಿಗಾವಿ 12ನೇ ಶತಾಬ್ದಿಯೊಳಗೆ ನಿರಹಂಕಾರ ಅನ್ನುವಂಥ ಪುಣ್ಯಾತ್ಮ, ಸುಜ್ಞಾನಿ ಅನ್ನುವಂಥ ಪುಣ್ಯಾತ್ಮಳು, ಇವರ ಪುಣ್ಯಗರ್ಭದಲ್ಲಿ ಅವತರಿಸಿ ಬಂದಂತಹ ಪರಮ ಅವತಾರಿ ಪುರುಷರನ ಅಲ್ಲಮ ಪ್ರಭುದೇವರು. ಅವ್ರ ತಂದೆ ತಾಯಿಗಳ ಹೆಸರು ನೋಡ್ರಿ. ನಿರಹಂಕಾರ ತಂದೆ, ಸುಜ್ಞಾನಿ ತಾಯಿ. ಎಂಥ ಒಂದು ವಿಶೇಷ ಅಂತ. ನಟುವರ ಜಾತಿ ಅವ್ರದ್ದು. ಅಂದ್ರೆ ದೇವಸ್ಥಾನದೊಳಗೆ ಮದ್ದಳೆಯನ್ನು ಬಾರಿಸುವಂತಹ ಅವರು ಕಾಯಕ ಇತ್ತು. ಮತ್ತು ಅವರು ಗೊಗ್ಗೇಶ್ವರ ದೇವಾಲಯದೊಳಗೆ ವಿಶೇಷವಾಗಿ ಮದ್ದಳೆಯನ್ನು ಬಾರಿಸ್ತಿದ್ರು. ಮತ್ತು ಅಲ್ಲಮ ಪ್ರಭುದೇವರು ಬಾಲ್ಯದಿಂದಲೂ ಸಹಿತ ಸ್ಫುರದ್ರೂಪಿಗಳಾಗಿದ್ದರು. ಕಾಂತಿಯುಕ್ತವಾದ ಕಣ್ಣುಗಳಿದ್ದವು, ದುಂಡವಾದ ಮುಖ ಇತ್ತು, ಚುರುಕಾದ ಬುದ್ಧಿ ಇತ್ತು. ಬಾಲಸೂರ್ಯನ ಮುಖ ಇದ್ದಂಗಿತ್ತು. ಕೆಂಗುಲಾಬಿಯಂತಹ ಮೈಬಣ್ಣ ಇತ್ತು. ಅಲ್ಲಮ ಪ್ರಭುಗಳನ್ನು ನೋಡಿದರೆ ಅಷ್ಟು ಸೌಂದರ್ಯ ಅವರಲ್ಲಿ ತುಂಬಿ ತುಳುಕುತ್ತಿತ್ತು ನೋಡ್ರಿ. ಮುಂದೆ ಅವರು ಯೌವನಕ್ಕೆ ಬರ್ತಾರೆ. ಅವರು ಯೌವನಕ್ಕೆ ಬಂದ ನಂತರ
ಅವರು ಮದ್ದಳೆಯ ಬಾರಿಸುವ ಕಾಯಕವನ್ನು ಮಾಡಬಾರ್ದು ಅಂತ ಅವ್ರ ತಂದೆಯವರಿಗೆ ಇರ್ತೈತಿ. ಆದ್ರೂ ಸಹಿತ ಅವರು ಆ ಕಾಯಕವನ್ನು ಮಾಡ್ತಿರ್ತಾರೆ. ಮುಂದೆ ಬಳ್ಳಿಗಾವಿಯಿಂದ ವೈರಾಗ್ಯವನ್ನು ತಾಳಿ ಅಲ್ಲಮ ಪ್ರಭುದೇವರು ಏನು ಮಾಡ್ತಾರಂದ್ರೆ ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ಬರ್ತಾರೆ. ಅಲ್ಲಿ ಅರಸನಾದಂಥ ಮಮಕಾರ ಭೂಪಾಲ ಮತ್ತು ಮೋಹಿನಿ ದೇವಿ ಇವರಿಗೆ ಏಕೈಕ ಪುತ್ರಿಯಾಗಿ ಮಾಯಾದೇವಿ ಅಂತ ಹೇಳಿಕರೆ ಒಬ್ಬಕ್ಕೆ ರಾಜಕುಮಾರಿ ಇರ್ತಾಳೆ. ಬನವಾಸಿ ಒಳಗೆ ಆ ಮಧುಕೇಶ್ವರ ದೇವಸ್ಥಾನದೊಳಗೆ ಒಂದು ದಿವಸ ಅಲ್ಲಮ ಪ್ರಭುದೇವರು ಮದ್ದಳೆಯನ್ನು ಬಾರಿಸ್ಕೋತ ಕುಂತಾಗ ಆ ರಾಜಕುಮಾರಿ ಮಾಯಾದೇವಿ ಅಲ್ಲಮ ಪ್ರಭುದೇವರ ಚಲುವಿಗೆ ಮಾರು ಹೋಗಿ ಕಾಮೋದ್ರಿಕ್ತಳಾಗ್ತಾಳೆ. ಅವರನ್ನು ಮೋಹಿಸ್ತಾಳೆ. ಅವ್ರ ಮ್ಯಾಲೆ ತನ್ನ ಕಾಮದ ದೃಷ್ಟಿಯನ್ನು ಬೀರ್ತಾಳೆ ನೋಡ್ರಿ. ಆವಾಗ ಅಲ್ಲಮ ಪ್ರಭುದೇವರು ಒಂದು ವಿಶೇಷವಾದ ವಚನವನ್ನು ಹೇಳ್ತಾರೆ. ಏನಂದ್ರೆ, ಎಸೆಯದಿರು ಕಾಮ, ನಿನ್ನ ಬಾಣ ಹುಸಿಯಲೇಕೋ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ, ಇದು ಸಾಲದೇ ನಿನಗೆ, ಗುಹೇಶ್ವರ ಲಿಂಗದ ವಿರಹದಲ್ಲಿ ಬೆಂದವರ ಮರಳಿ, ಸುಡಲುಂಟೆ ಮರುಳೆ ಕಾಮ ಅಂಥೇಳಿ ಕಾಮಗನ ಪ್ರಶ್ನೆ ಮಾಡ್ತಾರವ್ರು. ಯಾವ ಗುಹೇಶ್ವರನ ಒಂದು ವಿರಹದಿಂದ ನರಳಾಡಕತ್ತೈತಿ ಜೀವ, ಆ ಗುಹೇಶ್ವರನನ್ನು ಪರಿಪರಿಯಾಗಿ ಸ್ಮರಿಸಿ ಅವನಲ್ಲಿ ಒಂದಾಗಬೇಕಂತ ಹಂಬಲಿಸಾಕತ್ತೈತಿ ಮನಸ್ಸ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ ಅರಿಷಡ್ವರ್ಗಗಳಿಂದ ಫಜಿತಾಗಿದ್ದು ಸಾಕಾಗಲಾರ್ದ ಮತ್ತು ನನ್ನ ಪೀಡಿಸಾಕ ಬರಾಕತ್ತಿ ಏನೋ ಕಾಮ ಅಂತ ಹೇಳ್ಕಾರ ಕಾಮನನ್ನು ಅವರು ಎಚ್ಚರಿಸ್ತಾರೆ ನೋಡ್ರಿ. ಆ ಮಾಯಾದೇವಿಯನ್ನು ನೃತ್ಯದೊಳಗೆ ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಇರಲಿಕ್ಕಿನ. ಆದರೆ ಪ್ರಭುದೇವರ ಮದ್ದಳೆಯ ಮುಂದೆ ಒಂದು ಕ್ಷಣದೊಳಗೆ ಆ ಮಾಯಾದೇವಿ ಏನಾಗ್ತಾಳಂದ್ರೆ ಸೋತು ಹೋಗಿಬಿಡ್ತಾಳೆ. ಹಿಂಗೆ ಅಪರೂಪದ ವ್ಯಕ್ತಿತ್ವ, ವಿಶೇಷವಾದಂಥ ದೈವದ ಅವತಾರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಲ್ಲಮ ಪ್ರಭುದೇವರದು. ಮುಂದವರು ಮತ್ತೆ ಪಾದಯಾತ್ರೆ ಅಲ್ಲಿಂದ ಬೆಳೆಸ್ತಾರೆ. ಲಕ್ಕುಂಡಿಗೆ ಹೊಕ್ಕಾರ. ಲಕ್ಕುಂಡಿ ಒಳಗೆ ಮುಕ್ತಾಯಕ್ಕ ತನ್ನ ಅಣ್ಣನಾದಂಥ ಅಜಗನ್ನ ದೇಹ ಬಿಟ್ಟಿರ್ತಾನೆ. ಆವಾಗ ಭಾಳ ದುಃಖ ಪಡ್ತಿರ್ತಾಳೆ. ಆವಾಗ ಅವ್ರು ಏನು ಮಾಡ್ತಾರಂದ್ರೆ, ಹುಟ್ಟಿ ಬಂದಿದ್ದು ಒಂದು ದಿವಸ ಸಾಯ್ಲಿಕ್ಕೆ ಬೇಕು, ಶರೀರ ಯಾವುದೂ ಶಾಶ್ವತ ಅಲ್ಲ ಅಂಥೇಳಿ ಆ ಮುಕ್ತಾಯಕ್ಕಗೆ ಹೇಳಿ, ಇನ್ನು ಮುಂದೆ ನೀ ಪೂಜೆ ಮಾಡುವಂಥ ಇಷ್ಟಲಿಂಗನ ನಿನ್ನ ಒಂದು ಸಹೋದರ ಅಂಥೇಳಿ ತಿಳ್ಕೊ ಅಂಥೇಳಿ ಆಕೆಗೆ ಜ್ಞಾನೋಪದೇಶವನ್ನು ಮಾಡಿ ಸೊಲ್ಲಾಪುರಕ್ಕೆ ಹೊಕ್ಕಾರ ನೋಡ್ರಿ. ಸೊಲ್ಲಾಪುರಕ್ಕೆ ಹೋಗಿ ಕಾಯಕ ಕರ್ಮಯೋಗಿಯಾದಂತಹ ಆ ಸಿದ್ದರಾಮೇಶ್ವರರಿಗೆ ಹೇಳ್ತಾರೆ ಅವರು. ಏನಂತಂದ್ರೆ, ಅನ್ನ ನೀರು ನೀಡಿ ದೇಹಗಳನ್ನು ಬೆಳೆಸುವುದಕ್ಕಿಂತನೂ ಸಹಿತ ಆತ್ಮಚಿಂತನೆಯನ್ನು ಮಾಡಿ ಆತ್ಮನನ್ನು ಪಕ್ವಗೊಳಿಸುವುದು ಶ್ರೇಷ್ಠವಾದಂಥ ಕಾಯಕ. ಅದಕ್ಕೆ ನನ್ನ ಜೊತೆ ನೀನು ಕಲ್ಯಾಣಕ್ಕೆ ನಡಿ ಅಂತ ಹೇಳ್ತಾರೆ. ಕಲ್ಯಾಣಕ್ಕೆ ಸೊಲ್ಲಾಪುರದ ಸಿದ್ದರಾಮೇಶ್ವರರನ್ನು ಕರ್ಕೊಂಡು ಹೋಗ್ತಾರೆ. ಗೋರಕ್ಷನಾಥರಿಗೆ ಅಹಂಕಾರ ಬಂದಿರ್ತೈತಿ. ಅವರ ಅಹಂಕಾರವನ್ನು ಮುರಿದು ಮುಂದೆ ಹೋಗ್ತಾರೆ ನೋಡ್ರಿ. ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದೊಳಗೆ ಬಂದ ಕೂಡಲೇ ಅವ್ರು ಏನು ಮಾಡ್ತಾರಂತಂದ್ರೆ, ಅನುಭವ ಮಂಟಪವನ್ನು ಬಸವಣ್ಣನವರು ರಚನೆ ಮಾಡಿರ್ತಾರೆ. ಆದರೆ 12 ವರ್ಷದಿಂದ ಆ ಪೀಠಕ್ಕೆ ಅಧ್ಯಕ್ಷರನ್ನು ಯಾರನ್ನು ಮಾಡಬೇಕು, ಆ ಒಂದು ಅನುಭವ ಮಂಟಪಕ್ಕಂತ ದಾರಿ ಕಾದಿರ್ತಾರಂತ ನೋಡ್ರಿ. ಯಾವಾಗ ಅಲ್ಲಮ ಪ್ರಭುದೇವರು
ಸಿದ್ದರಾಮೇಶ್ವರರ ಜೊತೆಗೂಡಿ ಬಸವಣ್ಣನವರ ಮಹಾಮನೆಯ ಮುಂದೆ ಬಂದು ನಿಂದಿರ್ತಾರೆ. ಹಡಪದ ಅಪ್ಪನವರು ಅವರನ್ನು ನೋಡ್ತಾರೆ. ಒಬ್ಬ ಮಹಾಯೋಗಿಗಳು ಆಗಮಿಸಿದಾರ ಅಂತ ಹೇಳಿಕಾರ ಬಸವಣ್ಣನವರಿಗೆ ಹೋಗಿ ಹಡಪದ ಅಪ್ಪನವರು ಹೇಳ್ತಾರೆ. ಆವಾಗ ಬಸವಣ್ಣನವರು ಹೇಳ್ತಾರೆ ಏನಂತಂದ್ರೆ, ಅವರಿಗೆ ಒಳಗೆ ಬಾ ಅಂತ ಹೇಳು ಅಂತ ಹೇಳ್ತಾರವ್ರು. ಆವಾಗ ನನ್ನ ಹಂತೇಕ ಅವ್ರು ಬರಲಾರ್ದ ಒಳಗೆ ಬಾ ಅಂತ ಹೇಳು ಅಂತಂದ್ರಲ್ಲ ಅಂತೇಳಿದು ಬಸವಣ್ಣವ್ರು ಏನು ಮಾಡಕತ್ತಾರು ಅಂತ ಪ್ರಶ್ನೆ ಮಾಡ್ತಾರೆ ಪ್ರಭುದೇವರು. ಆವಾಗ ಇಷ್ಟಲಿಂಗ ಪೂಜೆಯನ್ನು ಪೂರೈಸಕತ್ತಾರ ಅಂತ ಹಡಪದಪ್ಪನವ್ರು ಹೇಳ್ತಾರೆ. ಓಹೋ, ನಿಮ್ಮ ಬಸವಣ್ಣವರಿಗೆ ಲಿಂಗದ ಮುಖವೇ ಜಂಗಮ ಅಂತ ಹೇಳಿಕಾರ ತಿಳಿದಿಲ್ಲ ಕಾಣ್ತೈತಿ ಅಂತಂತಾರೆ. ಅದನ್ನು ಕೇಳಿದ ಕೂಡಲೇ ಬಸವಣ್ಣನವರು ತಪ್ಪು ಅರಿವಾಗಿ ಎದ್ದು ಓಡಿ ಬಂದುಬಿಡ್ತಾರೆ ಹೊರಗೆ. ಓಡಿ ಬಂದು ಎನ್ನ ತಪ್ಪು ಅನಂತ ಕೋಟಿ ಅಂತ ಹೇಳಿಕಾರ ಅಲ್ಲಿ ವಚನವನ್ನು ಬರೀತಾರೆ. ಆವಾಗ ಮತ್ತು ಹೊಳ್ಳಿ ಅವರಿಗೆ ಪ್ರಭುದೇವರು ಉತ್ತರ ಕೊಡ್ತಾರೆ ಏನಂದ್ರೆ, ಅನಂತ ಕೋಟಿ ಸನ್ಮಾನವ ಮಾಡಿದೊಡೆಯನು ಒಂದು ನಿಮಿಷದ ಉದಾಸೀನ ಕೆಡಿಸಿತ್ತು ಅಂತ ಹೇಳ್ತಾರೆ. ಎಷ್ಟೋ ಕೋಟಿ ಉಪಚಾರವನ್ನು ಮಾಡಿ ಬರೀ ಒಂದು ಕ್ಷಣ ಉದಾಸೀನ ಮಾಡಿದರೆ ಎಲ್ಲ ಕೆಟ್ಟು ಹೋಗ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ಮಹಾತ್ಮನೂ ಸಹಿತ ಉದಾಸೀನ ಮಾಡಬಾರ್ದು ಅಂತಲ್ಲಿ ತಿಳಿಸ್ಕೊಡ್ತಾರೆ. ಹಿಂಗೆ ಅಲ್ಲಮ ಪ್ರಭುದೇವರು ವಿಶೇಷವಾಗಿ ಅವರ ಒಂದು ಜ್ಞಾನವನ್ನು, ಅವರ ಒಂದು ಚೈತನ್ಯವನ್ನು, ಅವರ ಚಿತ್ಕಳೆಯನ್ನು ನೋಡಿದಂಥ ಬಸವಣ್ಣನವರು ಎಲ್ಲ ಶರಣರ ಒಪ್ಪಿಗೆಯನ್ನು ಪಡ್ಕೊಂಡು ಆ ಒಂದು ಅನುಭವ ಮಂಟಪಕ್ಕೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆ ಅನುಭವ ಮಂಟಪದೊಳಗೆ ಜಾತಿ ವರ್ಗ ಏನೂ ಇದ್ದಿದ್ದಿಲ್ಲ. ಚನ್ನಬಸವಣ್ಣವರು, ಅಕ್ಕಮಹಾದೇವಿ, ಮುಳುಗಿ ಮಾರಯ್ಯ, ನುಲಿ ಚಂದಯ್ಯ, ಹಡಪದಪ್ಪಣ್ಣ, ಸತ್ಯಕ್ಕ, ಗಂಗಮ್ಮ, ಲಿಂಗಮ್ಮ, ಬುಂತಾದೇವಿ ಹಿಂಗೆ ಎಲ್ಲ ಶರಣರು ಸಹಿತ ತಮ್ಮ ಅನುಭವವನ್ನು ಅಲ್ಲಿ ಹಂಚಿಕೊಳ್ತಿರ್ತಾರೆ. ಮತ್ತು ಆ ಅನುಭವ ಮಂಟಪದೊಳಗೆ ಕಾಶ್ಮೀರದಿಂದ, ಪಾಂಡ್ಯದಿಂದ, ಚೋಳದಿಂದ, ಚೇರರಿಂದ, ಒರಿಸ್ಸಾದಿಂದ ಹಿಂಗೆ ಅನೇಕ ಜನ ಮಹಾತ್ಮರು ಬಂದು ಅವರೂ ಸಹಿತ ಶರಣರಕ್ಕರಲ್ಲಿ. ಹಿಂಗೆ ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳ್ಕೊಳ್ತಾರೆ ಕಲ್ಯಾಣ ಕ್ರಾಂತಿಯ ವಿಷಯವನ್ನು. ತಿಳ್ಕೊಂಡು ಅವರು ಮೊದಲೇ ಏನು ಮಾಡಿಬಿಡ್ತಾರಂದ್ರೆ ಶ್ರೀಶೈಲಕ್ಕೆ ಹೋಗಿ ಕದಳಿವನಕ್ಕೆ ಹೋಗಿ ಅಲ್ಲಿ ಐಕ್ಯರಾಗ್ತಾರೆ. ಮತ್ತು ಬಸವಣ್ಣನವರಿಗೂ ಸಹಿತ ಹೇಳಿ ಹೋಗಿರ್ತಾರಂಥವ್ರು, ಭಾಳ ಹುಷಾರಿಂದ ಇರಬೇಕಂಥೇಳಿ. ಅಲ್ಲಿ ಹೇಳ್ತಾರೆ, ಬಯಲು ಬಯಲನೇ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ, ಬಯಲು ಜೀವನ ಬಯಲು ಭಾವನ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದೆನಯ್ಯ ಗುಹೇಶ್ವರ ಅಂತ ಹೇಳಿಕಾರ ಆ ಕದಳಿಯವನದೊಳಗೆ ಆ ಒಂದು ವಚನದ ಮುಖಾಂತರ ಅಲ್ಲಿನ ಅವರು ಐಕ್ಯರಾದರು. ಆ ಒಂದು ಬ್ರಹ್ಮ ಶಕ್ತಿಯಲ್ಲಿ ಕೂಡಿದರು ಅಂತ ಹೇಳಿಕಾರ ನಮಗೆ ಗೊತ್ತಾಗ್ತೈತಿ. ಅಂತಹ ಪರಮ ಪೂಜ್ಯ ಶೂನ್ಯ ಸಿಂಹಾಸನಾಧೀಶ್ವರ ಶ್ರೀ ಅಲ್ಲಮ ಪ್ರಭುದೇವರ ದಿವ್ಯ ಚರಣಾರವಿಂದಗಳಿಗೆ ಈ ಶ್ರಾವಣ ಮಾಸದೊಳಗೆ ವಿಶೇಷವಾಗಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುವುದು. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರೂಢ ಅಪ್ಪನ ಕುರಿತಾದಂತಹ ಸುಂದರವಾದಂಥ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ಬಹಳ ಸುಂದರವಾಗಿ ಬರೆದರು. ಅದರೊಳಗೆ ಇವತ್ತು ನಾವು ವಿಶೇಷವಾದಂಥ ಒಂದು ವಿಷಯವನ್ನು ನೋಡೋದು. 38ನೆಯ ಭಾಗ, ಶ್ರಾವಣ ಮಾಸದ 23ನೇ ದಿವಸ. ಅಲ್ಲಿ ಹೇಳ್ಕೋತ ಬರ್ತಾರೋ ಲೇಖಕರು, ಸಿದ್ಧರು ಬರೀ ಭಕ್ತರನ್ನಷ್ಟೇ ಮೆಚ್ಚಿಸಲಿಲ್ಲ, ಅವರಿಗೆ ಇರುವೆ 84 ಕೋಟಿ ಜೀವರಾಶಿಗಳಲ್ಲಿ ಅಪಾರ ಪ್ರೀತಿ ವಿಶ್ವಾಸವಿತ್ತು. ಎಲ್ಲದರಲ್ಲಿಯೂ ನಾನಿದ್ದೇನೆ ಎಂಬ ಭಾವ ಅವರಲ್ಲಿ ಗಟ್ಟಿಗೊಂಡಿತ್ತು.
ಹುಲಿಯಂತಹ ಹಿಂಸ್ರ ಕಾಡು ಪಶುಗಳು ಅವರ ಬಳಿಯಲ್ಲಿ ಹುಲ್ಲೆ ಮರಿಯಂತೆ ಕಾಲು ಮೇಲೆ ಬಿದ್ದು ಹೊರಳಾಡುತ್ತಿದ್ದವು. ಕಾಡಿನ ಪ್ರಾಣಿಗಳು ಅವರ ಬಳಿಯಲ್ಲಿ ತಮ್ಮ ಎಲ್ಲ ಕಾಡುತನವನ್ನು ಕಳೆದುಕೊಂಡವು. ಆ ದೇವಪ್ರಭೆಯ ಮಹಾಬೆಳಕಿನ ಹತ್ತಿರದಲ್ಲಿಯೇ ಹರಿದಾಡುತ್ತಿದ್ದ ಕೆಲವರು ಕತ್ತಲೆಯ ಕಾಳಕೂಪವಾಗಿ ಉಳಿದಿದ್ದು ಮನುಷ್ಯಕುಲದ ದುರಂತವೆಂದು ಹಿರಿಯರು ಇಂದಿಗೂ ಮಾತನಾಡುತ್ತಾರೆ ಅಂತ ಹೇಳ್ತಾರೆ. ಸಿದ್ಧಾರೂಢ ಅಪ್ಪನನ್ನು ನೋಡಿದಂಥ ಹಿರಿಯರು ಮಾತಾಡ್ತಿದ್ರಂತ. ಸಿದ್ಧಾರೂಢ ಅಪ್ಪನ ಒಂದು ಸಾನ್ನಿಧ್ಯದಿಂದ ಕಾಡು ಪ್ರಾಣಿಗಳು ತಮ್ಮ ಕಾಡುತನವನ್ನು ಮರೆತು ಅವು ಸಾತ್ವಿಕ ಜೀವಿಗಳಾಗಿದ್ವಂತ. ಆದರೆ ಸಿದ್ಧಾರೂಢರ ಜೊತೆಗೆ ಇದ್ದಂಥ ಅನೇಕ ಜನರು ಮನುಷ್ಯರಿದ್ದರೂ ಸಹಿತ ಕಾಡುತನವನ್ನು ಕಳ್ಕೊಂಡಿರ್ಕಿಲ್ಲ ಅಂತ ನೋಡ್ರಿ. ಅದು ಎಂಥ ವಿಪರ್ಯಾಸ ಇರ್ಬೋದಂತ. ಆವಾಗಿನ ಕಾಲದೊಳಗೆ ವಿಜಯಪುರದ ಶ್ರೀ ಕಾಶಿನಾಥ ಛತ್ರಿ ಅನ್ನೋರು ಒಂದು ದೊಡ್ಡ ಸರ್ಕಸ್ ಕಂಪ್ನಿ ಹೊಂದಿದ್ರು. ಅದು ಜಾಗತಿಕ ಮನ್ನಣೆಯನ್ನು ಪಡೆದಿತ್ತು. ಕಾಶಿನಾಥರು ಸಿದ್ಧಾರೂಢರ ಪರಮ ಭಕ್ತರಾಗಿದ್ದರು. ಅವರು ಒಂದು ಸಾರಿ ಏನಾಗಿತ್ತಂದ್ರೆ ಹುಬ್ಬಳ್ಳಿಗೆ ಆ ಸರ್ಕಸ್ಸನ್ನು ತೊಗೊಂಡು ಬಂದಿದ್ದರು. ಆ ಸರ್ಕಸ್ನೊಳಗೆ ಒಂದು ಹುಲಿಯ ಚಮತ್ಕಾರ ವಿಶೇಷವಾಗಿತ್ತು. ಅದು ಆ ಸರ್ಕಸ್ಸಿನ ಕೇಂದ್ರವಾಗಿತ್ತು. ಅದರ ಕಾರ್ಯವನ್ನು ಕಂಡು ಜನ ಭಾಳ ಅಚ್ಚರಿಪಡ್ತಿದ್ದರು. ಅವಡಾಬಾಯಿ ಅನ್ನುವಂಥ ಸುಂದರವಾದಂಥ ಯುವತಿ ತನ್ನ ಕೋಮಲವಾದಂಥ ಕುತ್ತಿಗೆಯನ್ನು ಆ ಹುಲಿಯ ಬಾಯಿಯೊಳಗಿಡ್ತಿದ್ಲಂತ. ಅದು ಆಕೆಯ ಕುತ್ತಿಗೆಯನ್ನು ಮೃದುವಾಗಿ ಕಚ್ಚಿ ಆಕೆಗೆ ಏನೂ ಮಾಡ್ತಿರ್ಕಿಲ್ಲಂತ. ಆವಾಗ ಅದನ್ನು ನೋಡುವಂಥ ಪ್ರೇಕ್ಷಕರ ಮನಸ್ಸು ಏನಾಕಿತ್ತಂತಂದ್ರೆ ನಡುಗುತ್ತಿತ್ತಂತ ನೋಡ್ರಿ. ಅಂಥ ಸಮಯದೊಳಗೆ ಸತ್ವ ಪರೀಕ್ಷೆ ಅನ್ನೋದು ಬಂದು ಒದಗಿತು. ಒಂದು ದಿವಸ ಆ ಸರ್ಕಸ್ನೊಳಗಿದ್ದಂಥ ಹುಲಿ ಆಟ ಆಡ್ಕೊತ ಇದ್ದಾಗ ಹೆಂಗೋ ಪಂಜರವನ್ನು ಜಿಗಿದು ಕತ್ತಲೆ ಒಳಗೆ ಕಣ್ಮರಿಯಾಗಿ ಓಡಿ ಹೋಗಿಬಿಡ್ತು. ಹುಲಿ ಹೋಗಿದ್ದು ನೋಡಿ ಎಲ್ಲರೂ ಎದ್ವಿ ಬಿದ್ವಿ ಅಂತ ಹೇಳಿಕಾರ ಓಡಿ ಹೋಗಿ ಮನೆ ಬಾಗಿಲ ಹಾಕ್ಕೊಂಡ್ರು. ಆಮೇಲೆ ಎಲ್ಲರ ಬಾಯಿಯೊಳಗೂ ಅದ ಹೆಂಗೆ ಏನು ಮಾಡಬಹುದು ಇನ್ನು ಅಂತ ಹೇಳಿಕಾರ ಅದನ್ನು ಪಟ್ನ ಹೋಗಿ ಹಿಡ್ಕೊಂಬರಾಕ ಅದೇನು ನಾಯಿ ಮರಿ ಬೆಕ್ಕ ಹುಲಿ ಪಂಜರದಾಗಿದ್ದಾಗೇನೋ ಇವರ ಅಂಕಿತದೊಳಗಿತ್ತು. ಈಗ ಅದು ಹೊರಗೆ ಬಿದ್ದೈತೆ ಅಂದಮೇಲೆ ಇನ್ನು ಅದನ್ನು ಹೆಂಗೆ ಹಿಡ್ಕೊಂಡು ಬರ್ತಾನೆ ಅಂತ ಕೆಲವು ಮಂದಿ ಅಂತಿದ್ರು. ಹಗಲಿ ಹೊತ್ತು ಸಹಿತ ಹಿತ್ತಲದಾಗ ಹೋಗಾಕ ಹುಬ್ಬಳ್ಳಿಯಾಗಿನ ಮಂದಿ ಹೆದರ್ಬೇಕು ಅಂಥ ಪರಿಸ್ಥಿತಿ ಬಂತಂತ. ಒಂದು ದಿನ ಹೆಂಗೆಂಗೂ ಕಳಿತು. ಮತ್ತು ಸಂಜಾತು. ಕಾಶಿನಾಥ ಛತ್ರಿ ಅವರಿಗೆ ಏನು ದಿಕ್ಕು ತೋಚಿದಂಗೆ ಆತು. ಒಮ್ಗಿಲಿ ಅವರಿಗೆ ನೆನಪು ಬಂತು, ಸಿದ್ಧಾರೂಢ ಅಪ್ಪನ ನೆನಪು ಬಂತು. ಸಿದ್ಧಾರೂಢ ಅಪ್ಪವರು ಅಂತ್ಯಕ್ಕೆ ಹೋಗಿ ಕಾಶಿನಾಥ ಛತ್ರಿ ಅವರು ನಮಸ್ಕರಿಸಿ ಕಣ್ಣೀರು ಸುರಿಸಾಕತ್ರು. ಯಪ್ಪ, ನನ್ನ ಒಂದು ಸರ್ಕಸ್ನೊಳಗೆ ಕೆಲಸ ಮಾಡುವಂಥ ಹುಲಿ ತಪ್ಪಿಸ್ಕೊಂಡ ಅರಣ್ಯದನ್ನು ಸೇರೈತಿ. ಅದು ಯಾವ ಸಮಯದೊಳಗೆ ಹುಬ್ಬಳ್ಳಿ ಒಳಗೆ ಬಂದು ಏನು ಅನಾಹುತ ಮಾಡ್ತೈತೆ ಗೊತ್ತಿಲ್ಲ. ಅದು ಏನಾದರೂ ಅನಾಹುತ ಮಾಡಿದ್ರೆ ನಾ ಇಷ್ಟು ದಿವಸ ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಗ್ತೈತಿ. ನನ್ನ ಸರ್ಕಸ್ ಕಂಪ್ನಿ ಮುಚ್ಚಿ ಹೋಗ್ತೈತಿ, ನನಗೆ ಶಿಕ್ಷೆ ಆಗತೈತಿ ಅಂತ ಅಳಾಕತ್ರು. ಆವಾಗ ಸಿದ್ಧಾರೂಢಪ್ಪಗಳು ಏನು ಹೇಳಿದ್ರಂದ್ರೆ, ಹೆದರಬೇಡ, ಇವತ್ತು ಇಲ್ಲೇ ವಸ್ತಿ ಮಾಡು, ಪ್ರಸಾದವನ್ನು ಉಣ್ಣು ಅಂದ್ರಂತ. ಊಟನ ಮಾಡಿರ್ಕಿಲ್ಲ ಛತ್ರಿಯವರು. ಆವಾಗ ಸಿದ್ಧಾರೂಢಪ್ಪವರು ಪ್ರಸಾದ ಸ್ವೀಕಾರ ಮಾಡಂದಿದ್ದು ಕೇಳಿ ಉಣಬೇಕನಿಸಿ ಛತ್ರಿಯವರು ಉಂಡ್ರು, ಮಲ್ಕೊಂಡ್ರು. ಖರೆ ಕನಸು ಕೆಟ್ಟ ಕನಸು. ಹುಲಿ ಯಾರನ್ನೂ ಹಿಡ್ದಂಗೆ, ಯಾರಿಗೂ ತೊಂದರೆ ಮಾಡಿದಂಗೆ, ಸರ್ಕಾರದವ್ರು ಬಂದು ಇವರನ್ನು ಬಂಧಿಸಿದಂಗೆ ಆ ಛತ್ರಿಯವರಿಗೆ ಕನಸು ಬೀಳ್ತಿತ್ತು. ಹೆಂಗೆಂಗೋ ಮಾಡಿ ಬೆಳಗ್ಗೆ ಎದ್ದರು. ಬೆಳಗ್ಗೆ ಎದ್ದು ಗುಡ್ದ 5 ಗಂಟೆಗಂದ್ರೆ ಸಿದ್ಧಾರೂಢಪ್ಪರು ಶಾಸ್ತ್ರ ನಡೆದೈತಿ. ಆ ಶಾಸ್ತ್ರದೊಳಗೆ ವಿಷಯ ಏನು ತೊಗೊಂಡಿದ್ರು ಸಿದ್ಧಾರೂಢಪ್ಪಗಳು ಅಂದ್ರೆ, ಕಾಯಕಾಂತಾರವ ಹಕ್ಕು ಬೇಟೆ ಮಾಡಿರು ಅನ್ನುವಂಥ ವಿಷಯವನ್ನು ತೊಗೊಂಡಿದ್ರು.
ಹೊರಗಿನ ಅರಣ್ಯವನ್ನು ಹೊಕ್ಕು ಅಲ್ಲಿದ್ದಂಥ ಪ್ರಾಣಿಗಳನ್ನು ಭೇಟಿ ಆಡುವುದಕ್ಕಿಂತನೂ ಈ ಶರೀರ ಅನ್ನುವಂಥ ಅರಣ್ಯದೊಳಗೆ ಹೋಗಬೇಕು. ಅಲ್ಲಿ ಇರುವಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳನ್ನು, ಹೊನ್ನು ಹೆಣ್ಣು ಮಣ್ಣು ಮೋಹ ಮಮಕಾರ ಅಹಂಕಾರಾದಿಗಳನ್ನು ಭೇಟಿ ಆಡಬೇಕು ಅಂತೇಳಿಕಾರ ವಿಶೇಷವಾಗಿ ಅವರು ಉಪದೇಶವನ್ನು ಮಾಡಿದರು. 7 ಗಂಟೆ ಆತ್ರಿ. 7 ಗಂಟೆ ಆದ ಕೂಡಲೇ ಸಿದ್ಧಾರೂಢಪ್ಪಗಳು, ಏ ಕಾಶಿನಾಥ ನಡಿ ನಿನ್ನ ಹುಲಿ ಹಿಡ್ಕೊಂಡು ಬರೋಣ ಅಂದರು. ಯಪ್ಪ ಜೋಡಿ ಒಂದಿಷ್ಟು ಮಂದಿ ಕರ್ಕೋತೇನೆ ರೀ, ಕೆಲವೊಂದು ಆಯುಧಗಳನ್ನು ತೋಳನ್ರಿ ಅಂತ ಅಂದ. ಆವಾಗ ಏ ಛತ್ರಿ ನೀ ಸುಮ್ಮನೆ ನನ್ನ ಜೋಡಿ ನಡೆಯೋ ಅಂತಂದ್ರೆ ಸಿದ್ಧಾರೂಢರು. ಮತ್ತಪ್ಪ ಅದು ಸ್ವತಂತ್ರವಾದ ಹುಲಿ, ಹೇಳಕ್ಕೆ ಬರೋದಿಲ್ರಿಪ್ಪ, ಒಂದು 10-8 ಮಂದಿನರೆ ಕರ್ಕೊಂಡ್ರಿ ಜೋಡಿ ಅಂದ ಛತ್ರಿ. ಆವಾಗ ಆ ಹುಲಿ ಒಳಗೂ ಸಹಿತ ಭಗವಂತನ ಅದಾನಲ್ಲೋ, ಮಗನ ಹಂಗೆ ಪ್ರೀತಿ ಮಾಡಿ ನೀನೇ ಸಾಕಿದಂಥ ಹುಲಿಗೆ ನೀನೇ ಹೆದರ್ರಿ ಹೆಂಗೋ ಛತ್ರಿ ಅಂತ ಕೇಳಿದ್ರೆ ಸಿದ್ಧಾರೂಢಪ್ಪಗಳು. ಆವಾಗ ಮತ್ತೊಂದು ಹೇಳ್ತಾರೆ, ಪ್ರೀತಿ ಅನ್ನುವುದಕ್ಕಿಂತ ಶ್ರೇಷ್ಠವಾದಂಥ ಅಸ್ತ್ರ ಮತ್ತೊಂದಿಲ್ಲೋ ಕಾಶಿನಾಥ ಅಂತಂದ್ರಂತ ನೋಡ್ರಿ. ಪ್ರೀತಿ ಈ ಅಸ್ತ್ರಕ್ಕಿಂತಲೂ ದೊಡ್ಡ ಅಸ್ತ್ರ ಮತ್ತೊಂದಿಲ್ಲ, ಸುಮ್ಮನೆ ನನ್ನ ಜೊತೆ ಬಾ ಅಂತಂದರು. ಅಪ್ಪ ಆಯ್ತಂತ ಕಾಶಿನಾಥ್ ಛತ್ರಿ ಅವ್ರ ಜೋಡಿ ಹೊಂಟರು. ಒಂದು 2-3 ಕಿಲೋಮೀಟ್ರ್ ಹೋದರು. ಯಪ್ಪ ಎಲ್ಲಿ ತನಕ ಹೋಗೋದ್ರಿ ಅಂತ ಛತ್ರಿ ಅವ್ರು ಕೇಳಿದ್ರು. ಆವಾಗ ಇನ್ನೂ ಸ್ವಲ್ಪ ದೂರ ಹೋಗೋ ನಡೀಪ, ಅದು ಅಲ್ಲಿ ಒಂದು ದಿನ್ನಿ ಕಾಣಕತ್ತಲ್ಲ, ಆ ದಿನ್ನಿ ಹಂತ್ಯಕ್ಕೆ ನಿನ್ನ ಹುಲಿ ಐತೆ ನಡಿ ಹೋಗೋಣ ಅಂತಂದರು. ಛತ್ರಿ ಅವರಿಗೆ ಮತ್ತೆ ಮೈ ನಡಗಾಕತ್ತು. ನಡಿಗೆ ಯಪ್ಪ ನಾವಿಬ್ಬರು ಅದೇವ್ರಿ ಅಂತ ಮತ್ತಂದರು. ಹೆದರಿಬೇಡೋ ಛತ್ರಿ ಬಾ ಅಂತಾರೆ ಸಿದ್ಧಾರೂಢಪ್ಪಗಳು. ಬಾ ಅಂತಂದು ಆ ದಿಬ್ಬದ ಮೇಲೆ ನಿಂತು ನಾ ಕೂಗ್ತಾನೆ ನಿನ್ನ ಹುಲಿ ಬರ್ತೈತಿ ನೋಡು ಅಂತ ಸಿದ್ಧಾರೂಢಪ್ಪಗಳು ಅಂತಾರೆ. ಏನು ಮಾಡ್ತಾರಂದ್ರೆ ನಿರ್ಭೀತರಾಗಿ ಹರ್ಷದಿಂದ ಜೋರು ಕೂಗುತ್ತಾರೆ ಸಿದ್ಧಾರೂಢಪ್ಪಗಳು. ಶಿವೋ ಅಂತ ಕೂಗುತ್ತಾರೆ ನೋಡ್ರಿ. ಅವ್ರ ಧ್ವನಿ ಅಲ್ಲಿ ಎದುರಿಗೆ ಗುಡ್ಡಕ್ಕೆ ಅಪ್ಪಳಿಸಿ ಪ್ರತಿಧ್ವನಿಯಾಗಿ ಶಿವೂ ಶಿವೂ ಶಿವು ಅನ್ನಕತ್ತದ. ಆ ಸಿದ್ಧಾರೂಢಪ್ಪನ ಅಂತಃಕರಣದ ಕೂಗು ಆ ಶಿವಸ್ವರೂಪಿಯಾದಂಥ ಹುಲಿಗೆ ಕೇಳಿಸ್ತೇನೋ ಅಂತಾರವರು. ದೇವಾ ನಾ ಇಲ್ಲೇ ಅದೇನಿ, ನಿನ್ನ ಕೂಗು ಕೇಳ್ತು, ಇದೋ ಬಂದೆ ದೇವ ಅನ್ನೋರು ಹಂಗೆ ಜೋರು ಗರ್ಜನೆಯನ್ನು ಮಾಡ್ತು ಹುಲಿ. ಮಾಡಿದ ಕೂಡಲೇ ಗಿಡದಾಗ ಕುಂತಿದ್ದ ಪಕ್ಷಿಗಳು ಹಾರಾಡಕತ್ವು. ಛತ್ರಿ ಅವರಿಗೆ ದಿಕ್ಕು ತೋಚದಂಗಾತು, ಮೈ ನಡಗಾಕತ್ತು. ಯಪ್ಪ ಇಲ್ಲೇ ಎಲ್ಲೋ ಐತಿ ಹುಲಿ ಅಂತಂದ. ಹೆದರಬೇಡ ನಿಲ್ಲೋ ಶಿವು, ಎಲ್ಲಿದಿ ಬಾರಪ್ಪ ಶಿವು ಅಂತ ಮತ್ತೆ ಸಿದ್ಧಾರೂಢಪ್ಪಗಳು ಕೂಗಿದ್ರು. ಅಷ್ಟೊತ್ತಿಗೆ ಹುಲಿ ಮತ್ತೊಮ್ಮೆ ಜೋರು ಗರ್ಜನೆಯನ್ನು ಮಾಡಿ 50 ಫೂಟ್ ಅಂತರದೊಳಗೆ ಜಿಗದು ಬಂದು ಸಿದ್ಧಾರೂಢರ ಮುಂದೆ ನಿಂತು ಬಿಡ್ತು ನೋಡ್ರಿ ಹುಲಿ. ನೋಡ್ರಿ ಕ್ರೂರ ಪ್ರಾಣಿನೂ ಸಹಿತ ಅಪ್ಪನ ಮುಂದೆ ಸಾಧು ಪ್ರಾಣಿಯಾಗಿ ನಿಂತು ಬಿಡ್ತು. ಎಂತಹ ಒಂದು ಶಕ್ತಿ! ದೇವಾ ನೀ ಇಷ್ಟು ದೂರ ನನ್ನ ಸಲುವಾಗಿ ಕಾಡಿನೊಳಗೆ ನಡೆದು ಬರಬೇಕಾಗಿತ್ತೇನ? ಮಠದಾಗ ನಾ ಕುಂತ ಕರೆದಿದ್ರೆ ನಾ ಅಲ್ಲೇ ಬರ್ತಿದ್ನಲ್ಲಪ್ಪ ಅನ್ನೋರು ಹಂಗೆ ಅದರ ಕಣ್ಣಾಗ ನೀರು ಸುರಿಯಾಕತ್ತಿದ್ದು ಅಂತ ನೋಡ್ರಿ. ಸಾಕಿದ ಒಂದು ಸಾಧು ಪ್ರಾಣಿ ಹೆಂಗೆ, ಒಂದು ನಾಯಿ ಹೆಂಗೆ ಮಾಲೀಕನ ಪಾದವನ್ನು ನೆಕ್ತಿತ್ತು, ಹಂಗೆ ಆ ಹುಲಿ ಬಂದು ಸಿದ್ಧಾರೂಢರ ಪಾದವನ್ನು ನೆಕ್ಕಾಕತ್ತು. ಕೃತಜ್ಞತಾ ಭಾವದಿಂದ ಕಣ್ಣೀರಿನಿಂದ ಪಾದ ಪೂಜೆ ಮಾಡಿದಂಗೆ ಆಗಿತ್ತು. ದೇವಾ ನಿನ್ನ ಪಾದ ಸ್ಪರ್ಶದಿಂದ ನಾ ಧನ್ಯನಾದೆ ಅನ್ನೋರು ಹಂಗೆ ಕಣ್ಣೀರು ಸುರಿಸಾತಿತ್ತಂತ ನೋಡ್ರಿ. ಆವಾಗ ಸಿದ್ಧಾರೂಢಪ್ಪಗಳು ಅದ್ರ ಜೋಡಿ ಮಾತಾಡಕತ್ರಂತ. ಶಿವು ನೀ ಏಕಾಏಕಿ ಹಾರಿ ಬಂದಿದ್ದರಿಂದ ಎಷ್ಟು ಜನಕ್ಕೆ ತೊಂದರೆ ಆಯ್ತು ನೋಡಪ್ಪ, ಮತ್ತು ಹಿಂಗೆ ಉಯ್ತಾರೆ ಇನ್ನೂ ಎಷ್ಟು ಜನಕ್ಕೆ ತೊಂದರೆ ಆಕ್ಕಿತ್ತು. ನಿನ್ನನ್ನು ಸಾಕಿದಂಥ ಮಾಲೀಕಿಗೆ ಎಷ್ಟು ತೊಂದರೆ, ಹಾಗೆಲ್ಲ ಮಾಡಬಾರ್ದಪ್ಪ, ನಡಿ ಹೋಗೋಣ ಅಂತಂದ್ರಂತ. ಆಜ್ಞಾಪಾಲಕ
ಮನುಷ್ಯನಂತೆ ಆ ಹುಲಿ ಸಿದ್ಧಾರೂಢಪ್ಪನ ಬೆನ್ನು ಹತ್ತಿತ್ತಂತ ನೋಡ್ರಿ. ಮುಂದೆ ಛತ್ರಿಯವರಿದ್ದರು, ನಡಕ್ಕೆ ಹುಲಿ ಇತ್ತು, ಹಿಂದೆ ಸಿದ್ಧಾರೂಢಪ್ಪ ಇದ್ರಂತ. ನಡಿ ಹೋಗೋಣ ಅಂತೇಳಿ ಕರ್ಕೊಂಡು ಹೊಂಟ್ರಂತ. ಅದನ್ನು ನೋಡಿ ಎಲ್ಲರೂ ಗಾಬರಿ ಆದರು. ಸರ್ಕಸ್ ಕಂಪ್ನಿ ಮಟನೂ ಬಂದರು ಸಿದ್ಧಾರೂಢಪ್ಪಗಳು. ಬಂದ ಅದರ ಪಂಜರವನ್ನು ತೋರಿಸಿ, ಶಿವು ನಿನ್ನ ಸ್ಥಳಕ್ಕೆ ನೀವು ಹೋಗಪ್ಪ ಅಂತಂದ್ರಂತ. ಆವಾಗ ಆ ಹುಲಿ ಆ ಪಂಜರದೊಳಗೆ ಹೋತು ಅಂತ ಹೇಳ್ತಾರೆ. ಆವಾಗ ಅವತ್ತು ವಿಶೇಷವಾಗಿ 2 ಆಟಗಳನ್ನು ಆಡಿದರು. 2,000 ರೂಪಾಯಿ ಕೂಡಿತು. ಆ 2,000 ರೂಪಾಯಿಗಳನ್ನು ಸಿದ್ಧಾರೂಢಪ್ಪನ ಪಾದಕ್ಕೆ ಅರ್ಪಣೆ ಮಾಡಿದ ಕಾಶಿನಾಥ್ ಛತ್ರಿ. ಆ 2,000 ರೂಪಾಯಿಂದ ಇವತ್ತೇನು ತೆಪ್ಪದ ತೀರಾಕ್ಕತಿ ಕುಡಿಯುವ ಸಿಹಿ ನೀರಿನ ಕೆರೆಯನ್ನು ಕಟ್ಟಿಸಿದರು. ಬುಂದಿ ಪ್ರಸಾದ ಎಲ್ಲರಿಗೂ ಹಂಚಿ ಒಂದೊಂದು ಬೆಳ್ಳಿ ದುಡ್ಡನ್ನು ಕೊಟ್ಟಿದ್ರಂತ. ಹುಚ್ಚ ಗಂಗಮ್ಮ ಅನ್ನುವಂಥ ಒಬ್ಬ ಪುಣ್ಯಾತ್ಮಳು ಊರು ತುಂಬ ಹೇಳ್ಕೊತ ಅಡ್ಡಾಡ್ತಿದ್ಲಂತ. ಕಾಶಿನಾಥ ಬುಂದಿ ಉಣಿಸಿ ಒಂದು ಬೆಳ್ಳಿ ದುಡ್ಡು ಕೊಟ್ಟ ಅಂತ ಹೇಳ್ತಾರೆ. ಹಿಂಗೆ ಸಿದ್ಧಾರೂಢಪ್ಪನ ಒಂದು ಆತ್ಮಶಕ್ತಿಗೆ ಕಾಡು ಪ್ರಾಣಿಗಳು ಅವು ಶರಣಾಗಿ ಸಾಧು ಪ್ರಾಣಿಗಳಾದವು. ಆದರೆ ಮನುಷ್ಯರು ಮಾತ್ರ ಎಂದೂ ಅವರ ಸತ್ಯವನ್ನು ಅರಿತುಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ವಿಷಾದವನ್ನು ವ್ಯಕ್ತ ಮಾಡ್ತಾರೆ ಲೇಖಕರು. ಕೆಲವು ಮಂದಿ ಅಂತಿದ್ರಂತ, ಇವೆಂಥ ಸ್ವಾಮಿಲೇ, ಇವ ಸ್ವಾಮಿ ಅಲ್ಲಂತ ಒಬ್ಬ ಅಂತಿದ್ದಂತ. ಇನ್ನೊಬ್ಬ ಅಂತಿದ್ದಂತ, ಇವಾಗ ಏನು ಗೊತ್ತಿಲ್ಲಲಿ, ಇವ ಹಳ್ಳಿ ಹುಂಬದಾನ, ಹಳ್ಳಿಯಿಂದ ಬಂದಾನ, ನಾವು ಹೇಳಿದ ಶಾಸ್ತ್ರಾನ ಕೇಳಿಕಾರ ಮಂದಿ ಮುಂದೆ ಹೇಳಿ ದೊಡ್ಡವ ಹಾಕ್ಕಣಂತ ಕೆಲವು ಮಂದಿ ಅಂತಿದ್ರಂತ. ಮತ್ತೊಬ್ಬರು ಅಂತಿದ್ರಂತ, ನಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ ಬೆಳ್ಳಿ ತಾಟ್ನೊಳಗೆ ನಮ್ಮ ಪಾದ ಇಟ್ಟು ಪಾದ ಪೂಜೆ ಮಾಡ್ತಾರಪ್ಪ, ಈ ಸಿದ್ಧಾರೂಢ ಹಾದಂದ್ರೆ ಹೊರಗೆ ಕಟ್ಟಿ ಮೇಲೆ ಕುಂಡ್ರಿಸಿ ಊಟಕ್ಕೆ ನೀಡ್ತಾರಂತ ಕೆಲವು ಮಂದಿ ಅಂತಿದ್ರಂತ. ಹಿಂಗೆ ಕಾಡು ಪ್ರಾಣಿಗಳು ಸಿದ್ಧಾರೂಢರ ಮಹಿಮೆಯನ್ನು ತಿಳ್ಕೊಂಡು, ಆದರೆ ಈ ಜ್ಞಾನಭರಿತವಾದಂಥ ಮನುಷ್ಯರು ಮಾತ್ರ ಸಿದ್ಧಾರೂಢರ ಒಂದು ಮಹಿಮೆಯನ್ನು ತಿಳ್ಕೊಳ್ಳಿಲ್ಲ. ನಾವು ಹಂಗಾಗೋದು ಬೇಡ. ಅಂತಹ ಸದ್ಗುರು ಸಿದ್ಧಾರೂಢಪ್ಪ ಹೇಳಿದ ದಾರಿಯೊಳಗೆ ಎಲ್ಲ ಮಹಾತ್ಮರೊಳಗೂ ಸಹಿತ ನಮ್ಮ ಆರಾಧ್ಯ ದೇವರನ್ನು ಕಂಡು ಮುಕ್ತರಾಗೋಣ.